ಬಹಳ ಹಿಂದಿನ ಮಾತು. ತಪತಿ ನದಿ ತೀರದಲ್ಲಿ ಒಂದು ರಾಜ್ಯವಿತ್ತು. ಅದನ್ನು ಗೋವರ್ಧನ ಎಂಬ ರಾಜ ಆಳುತ್ತಿದ್ದ. ರಾಜ ಧರ್ಮಾತ್ಮ, ನ್ಯಾಯವಾದಿಯಾಗಿದ್ದ. ಪ್ರಜೆಗಳಿಗೆ ತಂದೆಯ ರೂಪವಾಗಿದ್ದ. ಮಹಾ ದೈವಭಕ್ತನಾಗಿದ್ದ ರಾಜ ಪ್ರತಿ ಊರುಗಳಲ್ಲಿ ದೇವಸ್ಥಾನ ಕಟ್ಟಿಸಿದ್ದ. ಅದರಂತೆ ರಾಜಧಾನಿಯಲ್ಲೂ ಮತ್ತೊಂದು ಹೊಸ ದೇವಸ್ಥಾನ ಕಟ್ಟಿಸಿ ಒಬ್ಬ ಬ್ರಾಹ್ಮಣನನ್ನು ದೇವರ ಪೂಜೆಗಾಗಿ ನೇಮಿಸಿದ್ದ. ಆ ಬ್ರಾಹ್ಮಣ ತೀರ ಬಡವನಾದರೂ ಧರ್ಮಾತ್ಮನಾಗಿದ್ದ. ರಾಜನಿಂದ ಯಾವತ್ತೂ ಏನನ್ನು ನಿರೀಕ್ಷಿಸಿರಲಿಲ್ಲ. ರಾಜನಿಗೂ ಬ್ರಾಹ್ಮಣನ ಮೇಲೆ ಒಳ್ಳೆಯ ಅಭಿಪ್ರಾಯವಿತ್ತು. ಹೀಗೆ ವರ್ಷಗಳು ಉರುಳಿದವು. ರಾಜನಿಗೆ ಒಂದು ಗಂಡು ಮಗುವಾಯಿತು. ಮಗನಿಗೆ ಗುರುಕುಲದಲ್ಲಿ ಉತ್ತಮವಾಗಿ ವಿದ್ಯಾಭ್ಯಾಸ ಕೊಡಿಸಿ ವಯಸ್ಸಿಗೆ ಬಂದ ತಕ್ಷಣ ಪಕ್ಕದ ರಾಜ್ಯದ ರಾಜಕುಮಾರಿಯೊಡನೆ ವೈಭವದಿಂದ ವಿವಾಹ ಮಾಡಿಸಿದ. ಅದು ನವ ದಂಪತಿಗಳ ಮೊದಲ ರಾತ್ರಿ. ರಾಜಕುಮಾರಿಗೆ ಹೊಸ ಜಾಗದಲ್ಲಿ ನಿದ್ರೆ ಬಾರದಿರಲು ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಿದ್ದಳು. ಹೀಗೆ ಓಡಾಡುತ್ತಾ ಪಲ್ಲಂಗದ ಪಕ್ಕದಲ್ಲಿದ್ದ ಖಡ್ಗಗಳನ್ನು ನೋಡಿದಳು. ಅವುಗಳು ಬಂಗಾರ ವಜ್ರಗಳಿಂದ ಮಾಡಲಾಗಿದ್ದವು. ಕುತೂಹಲ ತಾಳಲಾರದೆ ರಾಜಕುಮಾರಿ ಒಂದು ಖಡ್ಗವನ್ನು ತೆಗೆದಳು. ಆ ಖಡ್ಗ ಫಳಫಳನೆ ಹೊಳೆಯುತ್ತಿತ್ತು. ಅದು ಅವಳಲ್ಲಿ ಭಯ ಹುಟ್ಟಿಸಿತು. ಭಯದಿಂದ ಕೈಲಿ ಹಿಡಿದಿದ್ದ ಖಡ್ಗ ಜಾರಿ ನೇರವಾಗಿ ರಾಜಕುಮಾರನ ಮೇಲೆ ಬಿತ್ತು. ರಾಜಕುಮಾರನ ರುಂಡ ದೇಹದಿಂದ ಬೇರಾಯಿತು. ರಾಜಕುಮಾರಿಗೆ ಅರಿವೇ ಇಲ್ಲದಂತೆ ಕ್ಷಣದಲ್ಲೇ ಎಲ್ಲವೂ ನಡೆದು ಹೋಯಿತು. ಅವಳಿಗೆ ತಡೆಯಲಾರದಷ್ಟು ದುಃಖವಾಯಿತು, ಭಯವಾಯಿತು. ರಾಜಕುಮಾರಿಗೆ ಆತಂಕ ಹೆಚ್ಚಾಯಿತು. ನಾನೀಗ ನಿಜ ಹೇಳಿದರೂ ಸಹ ಯಾರೂ ನಂಬುವುದಿಲ್ಲ, ನಾನೇನು ಮಾಡಲಿ ಎಂದು ಅಳಲಾರಂಭಿಸಿದಳು. ಸೂರ್ಯೋದಯವಾಗುತ್ತಿದ್ದಂತೆ ಅಯ್ಯೋ, ನನ್ನ ಪತಿದೇವರನ್ನು ಯಾರೋ ಕೊಂದಿದ್ದಾರೆ ಎಂದು ಜೋರಾಗಿ ಅಳುತ್ತಿದ್ದಳು. ಎಲ್ಲರೂ ಓಡೋಡಿ ಬಂದರು. ಯಾರು, ನನ್ನ ಮಗನನ್ನು ಕೊಂದಿದ್ದು ಯಾರು ಎಂದು ರಾಜ ಕೇಳಿದ. ನನಗೆ ಗೊತ್ತಿಲ್ಲ, ಯಾರೋ ಒಬ್ಬ ವ್ಯಕ್ತಿ ಬಂದ, ಕೊಂದು ಓಡಿ ಹೋದ. ನಾನು ನೋಡುತ್ತಿದ್ದಂತೆ ಅಗೋ ಅಲ್ಲಿ ಕಾಣುತ್ತಿರುವ ದೇವಸ್ಥಾನದ ಒಳಗೆ ಹೋದ ಎಂದು ಬಿಟ್ಟಳು. ರಾಜ ಭಟರೊಂದಿಗೆ ದೇವಸ್ಥಾನದ ಬಳಿಗೆ ಹೋದ. ಅಲ್ಲಿ ಬ್ರಾಹ್ಮಣ ಪೂಜೆ ಮಾಡುತ್ತಿದ್ದ. ಭಟರು ಬ್ರಾಹ್ಮಣನನ್ನು ಹಿಡಿದು ನಮ್ಮ ರಾಜಕುಮಾರನನ್ನು ಏಕೆ ಕೊಂದೆ ಎಂದು ಪ್ರಶ್ನೆ ಮಾಡಿದರು. ಆದರೆ ಏನೂ ತಿಳಿಯದ ಬ್ರಾಹ್ಮಣ, ಮಹಾರಾಜರೇ, ನಾನೇಕೆ ನಮ್ಮ ಯುವ ರಾಜನನ್ನು ಕೊಲ್ಲಲಿ? ನನ್ನನ್ನು ನಂಬಿ, ನಾನು ಕೊಂದಿಲ್ಲ ಎಂದು ಪರಿಪರಿಯಾಗಿ ಬೇಡಿಕೊಂಡ. ಪುತ್ರ ಶೋಕದಲ್ಲಿದ್ದ ರಾಜ ಆ ದುಃಖದಲ್ಲೂ ಯೋಚಿಸಿದ. ಇಲ್ಲ, ಈ ಬ್ರಾಹ್ಮಣ ಕೊಂದಿರುವುದಿಲ್ಲ ಎನಿಸುತ್ತದೆ. ಆದರೆ ಅಲ್ಲಿ ಇದ್ದ ಮಂತ್ರಿ ಮತ್ತು ಇತರರ ಮಾತುಗಳು ರಾಜನ ಯೋಚನೆಗೆ ಮಂಕು ಬಡಿಸಿದವು. ಆಗ ರಾಜ, ಬ್ರಾಹ್ಮಣ ಹತ್ಯೆಯ ಪಾಪ ನನಗೆ ಬೇಡ, ಆದರೆ ನನ್ನ ಮಗನನ್ನು ಕೊಂದ ನಿನ್ನ ಕೈಗಳನ್ನು ಕತ್ತರಿಸುವ ಶಿಕ್ಷೆ ನೀಡುತ್ತೇನೆ ಎನ್ನುತ್ತಿದ್ದಂತೆ ಬ್ರಾಹ್ಮಣನ ಕೈಯನ್ನು ಕತ್ತರಿಸಲಾಯಿತು. ಇದರಿಂದ ತೀವ್ರವಾಗಿ ನೊಂದ ಬ್ರಾಹ್ಮಣ ಸತ್ಯ ತಿಳಿಯುವ ಮುನ್ನ ಶಿಕ್ಷೆ ನೀಡಿದ ಈ ಅಧರ್ಮಿ ರಾಜನ ರಾಜ್ಯದಲ್ಲಿ ನಾನಿರಲಾರೆ ಎಂದುಕೊಂಡು ಅಲ್ಲಿಂದ ಹೊರಟ. ನಾನು ಹಗಲು ഇരുಳು ದೇವರ ಪೂಜೆ ಮಾಡಿದೆ, ಆದರೂ ನನಗೆ ಈ ಅನ್ಯಾಯವಾಯಿತು. ಇದರ ಹಿಂದೆ ಏನೋ ಕಾರಣ ಇರಬಹುದು, ಅದನ್ನು ತಿಳಿಯಲೇಬೇಕು. ಯಾರಾದರೂ ಜ್ಞಾನಿಗಳು ಋಷಿಗಳನ್ನು ಭೇಟಿ ಮಾಡಬೇಕು ಎಂದು ಕಾಶಿಯ ಕಡೆಗೆ ಹೊರಟ. ಕಾಶಿಯಲ್ಲಿ ಅವರಿವರನ್ನು ವಿಚಾರಿಸಿದಾಗ ಒಬ್ಬ ಪಂಡಿತರ ಬಗ್ಗೆ ತಿಳಿಯಿತು. ಬ್ರಾಹ್ಮಣ ಆ ಪಂಡಿತನನ್ನು ಹುಡುಕಿಕೊಂಡು ಅವರ ಮನೆಗೆ ಹೋದ. ಮನೆಯಲ್ಲಿ ಪಂಡಿತ ಇರಲಿಲ್ಲ. ಪಂಡಿತನ ಹೆಂಡತಿ ಗಂಡನ ಬಗ್ಗೆ ಕೆಟ್ಟ ಮಾತುಗಳನ್ನು ಹೇಳುತ್ತಿದ್ದಳು, ನಿಂದಿಸುತ್ತಿದ್ದಳು. ಅಷ್ಟರಲ್ಲಿ ಪಂಡಿತ ಮನೆಗೆ ಬಂದ. ಆಗಲೂ ಅಷ್ಟೇ ಹೆಂಡತಿ ನಿಲ್ಲಿಸದೆ ಒಂದೇ ಸಮನೆ ನಿಂದಿಸುತ್ತಿದ್ದಳು. ಪಂಡಿತ ಏನನ್ನು ಮಾತನಾಡದೆ ಶಾಂತವಾಗಿದ್ದ. ಹೆಂಡತಿ ನಿಂದಿಸುತ್ತಲೇ ಇದ್ದಳು. ಪಂಡಿತ ಬ್ರಾಹ್ಮಣನನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋಗಿ, ಹೇಳಿ ಬ್ರಾಹ್ಮಣರೇ, ನೀವು ಬರಲು ಕಾರಣವೇನು? ಆಗ ಬ್ರಾಹ್ಮಣ, ಪಂಡಿತರೇ, ನಾನಿಲ್ಲಿ ಬಂದಿದ್ದು ನನ್ನ ಸಮಸ್ಯೆಗೆ ಪರಿಹಾರ ತಿಳಿಯಲು. ಆದರೆ ಇಲ್ಲಿ ನಾನು ಕಂಡಿದ್ದು ನನ್ನಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ಹುಟ್ಟಿಸಿದೆ. ನಿಮ್ಮ ಪತ್ನಿ ನಿಮ್ಮನ್ನು ಇಷ್ಟೊಂದು ನಿಂದಿಸಲು ಕಾರಣ ತಿಳಿಯಬಹುದೇ ಎಂದು ಕೇಳಿದ. ಆಗ ಪಂಡಿತ, ಸರಿ, ಇವಳು ಹೆಂಡತಿಯಲ್ಲ, ನನ್ನ ಕರ್ಮ. ಆಶ್ಚರ್ಯವಾಯಿತೆ, ವಿವರಿಸುತ್ತೇನೆ ಕೇಳಿ. ಈ ಜಗತ್ತಿನಲ್ಲಿ ನೀವು ಯಾರನ್ನೇ ನೋಡಿ, ತಂದೆ ಮಗ, ಅಣ್ಣ ತಮ್ಮ, ತಾಯಿ ತಂಗಿ, ಯಾರೇ ಆಗಿರಬಹುದು, ಎಲ್ಲವೂ ಎಲ್ಲ ಸಂಬಂಧಗಳು ನಮ್ಮ ಕರ್ಮವೇ ಆಗಿರುತ್ತವೆ. ನಾವು ಮಾಡಿರುವ ಯಾವುದೋ ಕೆಲಸ, ಒಳ್ಳೆಯದೋ ಕೆಟ್ಟದ್ದೋ, ಅದರ ಕರ್ಮ ನಾವು ಅನುಭವಿಸಲೇಬೇಕು. ಅದಕ್ಕೆ ನಾನು ನನ್ನ ಕರ್ಮವನ್ನು ಸಂತೋಷದಿಂದ ಅನುಭವಿಸುತ್ತಿದ್ದೀನಿ. ಆಗ ಬ್ರಾಹ್ಮಣ ಕೇಳಿದ, ನೀವು ಅದ್ಯಾವ ಕರ್ಮ ಮಾಡಿದ್ದೀರಿ? ಅದಕ್ಕೆ ಪಂಡಿತ, ಹೋದ ಜನ್ಮದಲ್ಲಿ ನಾನೊಂದು ಕಾಗೆಯಾಗಿದ್ದೆ, ನನ್ನ ಹೆಂಡತಿ ಕತ್ತೆಯಾಗಿದ್ದಳು.
ಅವಳ ಬೆನ್ನಿನ ಮೇಲೆ ಒಂದು ಗಾಯವಾಗಿತ್ತು. ಅದರ ನೋವು ಅವಳನ್ನು ಹಿಂಸಿಸುತ್ತಿತ್ತು. ಆ ಗಾಯದಲ್ಲಿ ಹುಳುಗಳು ಆಗಿದ್ದವು. ನಾನು ಆ ಹುಳಗಳನ್ನು ತಿನ್ನಲು ಗಾಯಕ್ಕೆ ಕೊಕ್ಕಿನಿಂದ ಹೊಡೆಯುತ್ತಿದ್ದೆ. ಅವಳಿಗೆ ತುಂಬ ನೋವಾಗುತ್ತಿತ್ತು. ಒಂದು ದಿನ ನಾನು ನನ್ನ ಕೊಕ್ಕಿನಿಂದ ಹೊಡೆದಾಗ ನನ್ನ ಕೊಕ್ಕು ಅವಳ ಮೂಳೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಅವಳಿಗೆ ಸಹಿಸಲಾರದಷ್ಟು ನೋವಾಯಿತು. ನಾನು ಎಷ್ಟೇ ಪ್ರಯತ್ನಿಸಿದರೂ ಕೊಕ್ಕು ಹೊರಗೆ ಬರಲಿಲ್ಲ. ಅವಳಿಗೂ ನೋವು ಸಹಿಸಲಾರದೆ ನೀರಿನಲ್ಲಿ ಇಳಿದರೆ ಕಾಗೆ ಹಾರಿ ಹೋಗಬಹುದು ಎಂದು ಭಾವಿಸಿ ಗಂಗಾ ನದಿಗೆ ಇಳಿದಳು. ನದಿಯ ಪ್ರವಾಹದಲ್ಲಿ ಇಬ್ಬರು ಕೊಚ್ಚಿ ಹೋದೆವು. ಈ ಜನ್ಮದಲ್ಲಿ ನಾವು ಪತಿ ಪತ್ನಿಯರಾಗಿದ್ದೇವೆ. ಈ ನಿಂದಿಸುವಿಕೆ ಇನ್ನು ಕೆಲವು ದಿನಗಳು ಮಾತ್ರ. ಅವಳಿಗೂ ತಿಳುವಳಿಕೆ ಬರುವವರೆಗೂ ಮಾತ್ರ. ಕಾರಣ, ಅಸಲಿಗೆ ನಾನು ಅವಳನ್ನು ಹಿಂಸಿಸಲು ಕೊಕ್ಕಿನಿಂದ ಹೊಡೆದಿಲ್ಲ, ಅಲ್ಲಿರುವ ಹುಳಗಳನ್ನು ತಿನ್ನಲು ಹೊಡೆದಿದ್ದೆ. ಎಲ್ಲವೂ ಸರಿಯಾಗಲಿದೆ. ನಾವು ಅವಸರ ಪಡಬಾರದು ಅಷ್ಟೇ. ಈಗ ನಿಮ್ಮ ಸಮಸ್ಯೆ ಹೇಳಿ ಬ್ರಾಹ್ಮಣರೇ ಎಂದು ಕೇಳಿದ. ಆಗ ಬ್ರಾಹ್ಮಣ ಎಲ್ಲವನ್ನು ವಿವರಿಸಿ, ಆ ಅಧರ್ಮಿ ರಾಜ ನನ್ನ ಕೈಗಳನ್ನು ಕತ್ತರಿಸಿದ್ದು ಏಕೆ? ನಾನು ತಿಳಿಯಬೇಕು. ಆಗ ಪಂಡಿತ ಬ್ರಾಹ್ಮಣನ ಮುಖ ನೋಡಿ, ಇಲ್ಲ, ನಿಮ್ಮ ಕೈಗಳನ್ನು ಕತ್ತರಿಸಿದ್ದು ರಾಜನಲ್ಲ, ನಿಮ್ಮ ಕರ್ಮ. ಹೋದ ಜನ್ಮದಲ್ಲಿ ನೀವು ತಪಸ್ವಿಯಾಗಿದ್ದೀರಿ. ಆ ರಾಜಕುಮಾರಿ ಹಸು ಆಗಿದ್ದಳು. ಆ ರಾಜಕುಮಾರ ಒಬ್ಬ ಕಟುಕ ಆಗಿದ್ದ. ಒಂದು ದಿನ ಕಟುಕ ಹಸುವನ್ನು ಕೊಲ್ಲಲು ನೋಡಿದ. ಹಸು ತಪ್ಪಿಸಿಕೊಂಡು ಓಡಿ ಹೋಯಿತು. ನಿಮ್ಮ ಮುಂದಿನಿಂದ ಹಾದು ಕಾಡಿನ ಒಳಗೆ ಓಡಿತು. ಹಿಂದೆಯೇ ಬಂದ ಕಟುಕ ನಿಮ್ಮನ್ನು ಕೇಳಿದ, ಹಸು ಎಲ್ಲಿ ಎಂದು. ನೀವು ನಿಮ್ಮ ಬಲಗೈಯನ್ನು ಹಸುವಿನತ್ತ ತೋರಿಸಿದ್ದೀರಿ. ಕಟುಕ ಹಸುವನ್ನು ಹಿಡಿದು ಕತ್ತರಿಸಿದ. ಹಿಂದೆಯೇ ಬಂದ ಒಂದು ಸಿಂಹ ಹಸು ಮತ್ತು ಕಟುಕ ಇಬ್ಬರನ್ನು ಕೊಂದು ಹಾಕಿತು. ಆ ಕಟುಕ ಈಗ ರಾಜಕುಮಾರ, ಹಸು ರಾಜಕುಮಾರಿ. ಅವರ ಕರ್ಮ ಅವರನ್ನು ಒಂದು ರಾತ್ರಿಯ ಮಟ್ಟಿಗೆ ಸೇರಿಸಿತು. ಕಟುಕ ಹಸುವಿನ ಕತ್ತರಿಸಿದ್ದ. ಅದಕ್ಕೆ ರಾಜಕುಮಾರಿಯ ಕೈಯಿಂದ ಖಡ್ಗ ಜಾರಿ ರಾಜಕುಮಾರನ ಕತ್ತರಿಸಿ ಹೋಗಿದ್ದು. ಹಾಗೆ ನೀವು ನಿಮ್ಮ ಬಲಗೈಯಿಂದ ತೋರಿಸಿದ್ದರಿಂದ ಈಗ ಬಲಗೈ ಕಳೆದುಕೊಂಡಿದ್ದೀರಿ. ಈಗ ಕರ್ಮ ತನ್ನ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಯಾಗಿದೆ. ಇದರಲ್ಲಿ ಯಾರದ್ದೂ ಏನೂ ತಪ್ಪಿಲ್ಲ. ಎಲ್ಲವೂ ಕರ್ಮದ ಫಲ ಎಂದುಕೊಂಡು ನಿಮ್ಮ ಉಳಿದಿರುವ ಜೀವನ ಸಂತೋಷದಿಂದ ಕಳೆಯಿರಿ ಎಂದ. ಪ್ರೀತಿಯ ಬಂಧುಗಳೇ, ಕರ್ಮ ಧರ್ಮದ ದಾರಿಯಲ್ಲಿ ನಡೆಯುವಂತೆ ಮಾಡುತ್ತದೆ. ಕರ್ಮ ಸಿದ್ಧಾಂತವನ್ನು ಪಾಲಿಸುವುದರಿಂದ ದುಷ್ಟತನ, ಭ್ರಷ್ಟತನ, ಕ್ರೂರತನ ಕೊನೆಯಾಗುತ್ತದೆ. ತಾವು ಮಾಡುವ ಪ್ರತಿಕ್ರಿಯೆ ಇಲ್ಲಿಯೇ ಅನುಭವಿಸಬೇಕು ಎಂದು ಪ್ರತಿಯೊಬ್ಬರೂ ಅರಿತರೆ ತಪ್ಪುಗಳು ಕಡಿಮೆಯಾಗಬಹುದಲ್ಲವೇ? ಇದು ಸತ್ಯ. ನಾವು ಮಾಡುವ ತಪ್ಪಿಗೆ ನಾವೇ ಶಿಕ್ಷೆ ಅನುಭವಿಸಬೇಕು. ಅದು ಯಾವ ರೂಪದಲ್ಲಾದರೂ ಆಗಿರಬಹುದು. ನಾವು ನಮ್ಮ ಬಗ್ಗೆ, ಬೇರೆಯವ್ರ ಬಗ್ಗೆ, ಸಮಾಜದ ಬಗ್ಗೆ, ಈ ಪರಿಸರದ ಬಗ್ಗೆ, ಈ ವಿಶ್ವದ ಬಗ್ಗೆ ಒಳ್ಳೆಯದನ್ನೇ ಯೋಚಿಸೋಣ, ಒಳ್ಳೆಯದನ್ನೇ ಮಾಡೋಣ.